ಜಿಂಕೆ ಜಿಂಕೆ ಬಾಯ್ ಎಲಿಫೆಂಟ್. ಸೊ ಅವರೇ ಲಕ್ಷ್ಮೀಕಾಂತ್ ಅವರು. ರೋಡ್ ಮಾತ್ರ ಸೂಪರ್ ಆಗಿದೆ ಅಲ್ಲ ಈ ವ್ಯೂ. Oh my god. Just look at the view. ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಂಥ ಬ್ಯೂಟಿಫುಲ್ ಪ್ಲೇಸ್ ಇದು. ಸೊ ಈ ಬ್ಯೂಟಿಫುಲ್ ಪ್ಲೇಸಿಗೆ ನಾವು ಹೆಂಗೆ ಬಂದ್ವಿ ಅಂತ ಫಸ್ಟ್ ಇದ್ದ ನೋಡಿ. ಗೋ ಲೆಟ್ಸ್ ಕಮ್ ಬ್ಯಾಕ್ ಫ್ರಮ್ ಬಿಗಿನಿಂಗ್. ಡೆಸ್ಟಿನೇಷನ್ ಆ ಥರ ಸಖತ್ತಾಗಿದೆ ಈ ರೋಡ್ ಮಾತ್ರ. ಅಲ್ಟಿಮೇಟ್ ರೋಡ್. ಅಲ್ಟಿಮೇಟ್ ಮತ್ತೊಂದು ಹೆಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ನಾವೆಲ್ಲ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಬೆಳಗ್ಗೆ 7 ಗಂಟೆ 7 ನಿಮಿಷಕ್ಕೆ ಹೊರಟಿದ್ದೇವೆ ಊಟಿ ಕೊಡೈಕೆನಾಲ್ ಕಡೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ ಒಬ್ಬರು ಬರ್ತಾ ಇದ್ದಾರೆ, ಲಕ್ಷ್ಮೀಕಾಂತ್ ಅಂತ. ಅವ್ರು ಇನ್ನೇನು ಸಿಗ್ತಾರೆ, ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೋಬೇಕು, ಅಲ್ಲೇ ಮೀಟ್ ಆಗೋಣ. ಅವ್ರನ್ನ ಮೀಟ್ ಆಗಿ ಮುಂದೆ ಹೋಗೋಣ. ಸೊ ಇಲ್ಲೇ ನಿಂತಿದ್ದಾರೆ ನಮ್ಮ ಫ್ರೆಂಡು. ಬ್ರೋ ವಿ ಹ್ಯಾವ್ ಟು ಗೋ ಲೈಕ್ ದಿಸ್, ಯು ಟರ್ನ್. ಓಕೆ ಕಮ್. ಜೈ ಗಣೇಶಾಯ ನಮಃ, ಜೈ ಆಂಜನೇಯ ಸ್ವಾಮಿ ನಮಃ. ಇವತ್ತು ವೀಕೆಂಡು, ಆಂಜನೇಯ ಸ್ವಾಮಿಗೆ ನಮಸ್ಕಾರ ಹೇಳ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಊಟಿ, ಕೊಡೈಕೆನಾಲ್, ನೀಲಗಿರಿ ಫಾರೆಸ್ಟ್, ಬಂಡೀಪುರ. ಸೊ ಯಾವ್ದಾವ್ದು ಆಗುತ್ತೋ 2 ದಿವಸದಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ಬರ್ತೀವಿ. ಎಲ್ಲರೂ ಹೋಗೋಣ ಬನ್ನಿ. ಎಲ್ಲರೂ ಲಾಸ್ಟ್ ವಿಡಿಯೋದಲ್ಲಿ ಒಳ್ಳೆ ನಮಗೆ ಸಪೋರ್ಟ್ ತೋರಿಸಿದ್ದೀರಾ, ಅದೇ ಥರ ಈ ವಿಡಿಯೋದಲ್ಲೂ ಸಪೋರ್ಟ್ ತೋರಿಸಿ, ಥ್ಯಾಂಕ್ ಯು. ನಮ್ಮ 9 ಫ್ಲೈಓವರ್ ಕಾಣ್ತಾ ಇದೆ, ಮೆಟ್ರೋ ಫ್ಲೈಓವರ್, ಗಾಡಿಗಳ ಫ್ಲೈಓವರ್, BMTC ಬಸ್ಸು ಸ್ಪೀಡಾಗಿ ಬಂದು ನನ್ನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಿದೆ. ಸೊ ಅವರೇ ಲಕ್ಷ್ಮೀಕಾಂತ್ ಅವರು. ಅವ್ರನ್ನ ಮುಂದೆ ಪರಿಚಯ ಮಾಡಿಸೋಣ. ಅವರು ನಮ್ಮ ಆಫೀಸ್ ಕಲೀಗು. ಅವರು ನಾನು ಬರ್ತೀನಿ ಅಂತಂದರು. ಬಂತು ನಮ್ಮ ಗೋಪಾಲನ್ ಆರ್ಕೇಡ್, ಮೈಸೂರು ರೋಡ್. ಲೆಫ್ಟಿಗೆ ಹೋದರೆ RR ನಗರ, ಸ್ಟ್ರೈಟಾಗಿ ಹೋದರೆ ಮೈಸೂರು. ಸೊ ಈ ಸಿಗ್ನಲಲ್ಲಿ ನಾವು ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ಕು, ವೀಕೆಂಡ್ ಟ್ರಾಫಿಕ್ಕು.
ಎಲ್ಲಿ ನೋಡಿದರಲ್ಲಿ ಗಾಡಿಗಳು. ಓಹೋ ಇಲ್ಲೇನೋ ಎಕ್ಸಿಬಿಷನ್ ಇಟ್ಟವ್ರೆ. ಆಲ್ಮೋಸ್ಟ್ ಎಕ್ಸಿಟ್ ಹೊಡೆದಂಗೆ ಲೆಕ್ಕ. ರೈಟ್ ಲೇನಲ್ಲಿ ಹಿಡ್ಕೊಂಡು ಹೋದರೆ ಕಾರು ಅವಕ್ಕೆಲ್ಲ ಹೋಗ್ಬೋದು. ನಾವು ಹೋಗೋ ಕಾಲ ನಾವಿಲ್ಲಿ ಲೆಫ್ಟ್ ಲೈನ್. ನಾವು ತಲುಪಿದ್ದೇವೆ ರಾಮನಗರ. ಇನ್ನೂ ಹೊರಟಿದ್ದೇವೆ ಮೈಸೂರು ಕಡೆ. ಬೆಳಿಗ್ಗೆನೆ ತುಂಬ ಚೆನ್ನಾಗಿದೆ ಜರ್ನಿ. ಈ ಸೀನ್ರಿ ನೋಡೋಕ್ಕೆ ನಮ್ಗೆ ಯಾವಾಗಲೂ ಬೋರ್ ಆಗಲ್ಲ. ಈ ಸರಿಗೆ ನಮ್ಮ ಫ್ರೆಂಡು ನಮ್ಮ ಜೊತೆಗಿದ್ದಾರೆ, ಇನ್ನೂ ಬೋರ್ ಆಗಲ್ಲ. ಆರಾಮಾಗಿ ಹೋಗ್ತಾನೇ ಇರ್ಬೋದು. ಮಂಡ್ಯ ಒಳಗಡೆ ಹೊಡೆದಿದ್ದೀವಿ ಎಂಟ್ರೆ. ಒಂದು ಹೈವೇ ಒಳಗೆ ಹೋಗಂಗಿಲ್ಲ ಗಾಡಿ, ಹಂಗಾಗಿ ಎಲ್ಲ ಊರುಗಳಿಗೂ ಒಳಗಡೆ ಹೋಗಿ ಹಾಯ್ ಬಾಯ್ ಮಾಡಿಕೊಂಡು ಹೋಗಬೇಕು. ಹುಡುಗ ಹಿಂದೆ ಬರ್ತಾವನೆ. ಮೈಸೂರು ರಿಂಗ್ ರೋಡಿಗೆ ಎಂಟ್ರಿ. ಇನ್ನು ನಮ್ಮ ಹುಡುಗ ಹಿಂದೆ ಬರ್ತಾ ಇದ್ದಾನೆ. ಅದನ್ನು ಬಿಟ್ಟರೆ ನಾವು ನೋಡ್ಬೋದು ಸೀಬೆಕಾಯಿ ಮಾರ್ತಾವ್ರೆ. ಮೈಸೂರು ರಿಂಗ್ ರೋಡಲ್ಲಿ ಹೊರಟಿದ್ದೇವೆ ಊಟಿ ಕಡೆ. ಇಟ್ ವಾಸ್ ಬ್ಯೂಟಿಫುಲ್ ಜರ್ನಿ. ಬೆಳಗ್ಗೆ 7:15 ಬಿಟ್ವಿ. 10 ಗಂಟೆ ಸರಿಯಾಗಿ ಟೈಮು. ಇಲ್ಲಿ ಹೈವೇದಲ್ಲಿ ಬಂದರೆ ಇನ್ನೂ ಫಾಸ್ಟಾಗಿ ಬರ್ತೀವಿ. ನಮ್ಮ ದಾರಿಯಲ್ಲಿ ಫಸ್ಟ್ ಟೋಲ್ ಗೇಟ್, ಆದರೆ ನಾವು ದುಡ್ಡು ಕಟ್ಟಲ್ಲ. ಲೆಫ್ಟಲ್ಲಿ ಹಾಗೆ ಹೋಯ್ತಾ ಇರ್ತೀವಿ. ಸಮಯ 10:55. ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಇನ್ನೇನು 41 ಕಿಲೋಮೀಟರ್ ತೋರಿಸ್ತಾ ಇದೆ. ಹೋಗೋಕ್ಕೆ ಬೇಕಾಗಿರೋ ಸಮಯ 56 ನಿಮಿಷ. ವ್ಯೂ ನೋಡಿ ಸಖತ್ತಾಗಿದೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಅಲ್ಲಿ ತುಂಬ ಕೋಲ್ಡಾಗಿರುತ್ತೆ ಅಂತ ಕೇಳಿದ್ದೀನಿ. ಹೋಗಿದ್ದೆ ಒಂದು ಸರಿಗೆ, ಅವಾಗ ಅಷ್ಟೊಂದು ಕೋಲ್ಡ್ ಇರಲಿಲ್ಲ. ಅದೇ ಈ ಥರ ಮಧ್ಯಾಹ್ನ ಬಂದರೆ ಕೋಲ್ಡ್ ಇರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಆನೆಗಳು ಕಂಡಿದ್ವು ಆ ಬೆಟ್ಟದಿಂದ. ಇವತ್ತು ನೋಡೋಣ ಬನ್ನಿ ಏನೇನು ಸಿಗುತ್ತೋ ನಮಗೆ. ಬಾಕಿ ಅಂದರೆ ಈ ಸೀನ್ ಮಾತ್ರ ಸೀನ್ರಿ ಸಖತ್ತಾಗಿದೆ, ಪ್ಲೆಸೆಂಟ್ ಆಗಿದೆ. ಜಾಸ್ತಿ ಬಿಸಿಲಿಲ್ಲ, ಜಾಸ್ತಿ ಚಳಿ ಇಲ್ಲ. ಒಂದು 28 ಡಿಗ್ರಿ. ಓಹೋ ಬೆಟ್ಟಗಳಿಂದ ನೋಡಿ ಆನಂದಿಸಿ. ಚೆನ್ನಾಗಿ ಕಾಣ್ತಾ ಇತ್ತು ವೆದರು. ಬೆಟ್ಟ ಮೋಡದ ನೆರಳು ಸೂಪರ್. ಇದಕ್ಕೆ ಮನೆ ಬಿಟ್ಟು ಆಚೆ ಬರಬೇಕು ಅಂತ ಹೇಳೋದು. ಎಲ್ಲ ಮನೇಲಿ ಕುಂತ್ರೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಯು ಶುಡ್ ಕಮ್ ಔಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ನನಗೆ ಗೊತ್ತಿಲ್ಲ ಮನೇಲಿದ್ದರೆ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ, ಎಷ್ಟು ದುಡ್ಡು ಉಳಿಯುತ್ತೆ ಎಷ್ಟು ದುಡ್ಡು ಉಳಿಯಲ್ಲ ಅಂತ. ಬಟ್ ಆಚೆ ಬಂದರೆ ಮಾತ್ರ ಈ ಸುಖ ಸಿಕ್ಕೇ ಸಿಗುತ್ತೆ. ಐ ಕ್ಯಾನ್ ಗ್ಯಾರಂಟಿ ದ್ಯಾಟ್. See, this is life. ಬೆಟ್ಟ ಹತ್ತತ್ರ ಬರ್ತಾ ಇದೆ. ಎಲ್ಲರೂ ಅಲ್ಲಲ್ಲೇ ಗಾಡಿ ನಿಲ್ಲಿಸಿ ರೆಸ್ಟ್ ತಗೊತಾ ಇದ್ದಾರೆ.
ಇಲ್ಲಿದ್ದ ಬಸ್ ಹೋಗುತ್ತೆ ಅನಿಸುತ್ತೆ. ಅಮ್ಮ ಇದೇನು ಕ್ಯೂವಾ? ನೋಡಿದ್ರೆ ಸಾಯಂಕಾಲ ಆಗುತ್ತೆ. ಅವರು ಅಲೋ ಮಾಡಿಲ್ಲ ಅಲ್ಲಿ. ಅದು ಕಾಡು ಪ್ರಾಣಿ ಇರುತ್ತೆ ಅಂತ ಇದು ಪರ್ಸ್ನಲ್ ವೆಹಿಕಲ್ ಯಾವುದು ಅಲೋ ಮಾಡಲ್ಲ. ಬರೀ ಗೌರ್ಮೆಂಟ್ದು ಒಂದು ಬಸ್ ಹೋಗುತ್ತೆ ಅಷ್ಟೇ. ಫುಲ್ ಹೆವಿ ಟ್ರಾಫಿಕ್ ಐತೆ. ಇದು ಆಗದಿರೋ ಮಾತು. ಇಲ್ಲಿದ್ದಾನೆ ಗೋಪಾಲ ಸ್ವಾಮಿಗೆ ಜೈ ನಮಸ್ಕಾರ ಅಂತ ಹಾಕಿ ಇಲ್ಲಿ ಗೋ ಟು ಬಂಡೀಪುರ್. ಗುಡ್ಡಗಾಡು ಪ್ರದೇಶಗಳಿಗೆ ಎಂಟ್ರಿ ಹೊಡಿತಾ ಇದ್ದೀವಿ ನಾವು. ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳು, ಸೆಂಟ್ರಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳು, ತುಂಬ ಚೆನ್ನಾಗಿದೆ. ಮಧ್ಯಾಹ್ನ 12 ಗಂಟೆ ಆದರೂ ಮಧ್ಯಾಹ್ನ ಅಂತ ಅನ್ನಿಸ್ತಾ ಇಲ್ಲ. ವೆದರ್ ಕೂಲ್ ಆಗಿದೆ. ಸೊ ಇದು ಬಂಡೀಪುರ ಅನಿಸುತ್ತೆ. ನಮಗೆ ಎಂಥದ್ದು ಇಲ್ಲ ಟಿಕೆಟು. ಸುಸ್ವಾಗತ ಬಂಡೀಪುರ ಸುರಕ್ಷಿತ. ಬಂಡೀಪುರದ ಒಳಗಡೆ ನಾವು ಹೊರಟಿದ್ದೇವೆ. ರೋಡ್ಗಳು ತುಂಬ ಚೆನ್ನಾಗಿದ್ದಾವೆ. ಫುಲ್ ಸಖತ್ತಾಗಿರೋ ರೋಡ್ಗಳು. ಚೆನ್ನಾಗಿದೆ ನಮ್ಮ ಕರುನಾಡು. ಹೇಗಿದೆ ಅದಕ್ಕೆ ರೀ ನಾವು ಹೇಳೋದು, ಎಲ್ಲರೂ ಬನ್ನಿ ಆಚೆ ಎಕ್ಸ್ಪ್ಲೋರ್ ಮಾಡಿ. ಇವನ್ನೆಲ್ಲ ಬೈಕಲ್ಲಾದರೂ ಬನ್ನಿ, ಕಾರಲ್ಲಾದರೂ ಬನ್ನಿ, ಒಟ್ಟು ಬನ್ನಿ, ಎಂಜಾಯ್ ಮಾಡಿ. ಯಾವುದು ಹಳೆ ಬ್ರಿಡ್ಜು, ಅದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ. ಹಸಿರು ಹಸಿರಾದ ಹುಲ್ಲುಗಳು. ಇದ್ಯಾವುದೋ ಹೆವಿ ಕರ್ವು. ಇಲ್ಲಿಗೆ ಬಂಡೀಪುರ ಮುಗೀತು. ಕರ್ನಾಟಕ ಸ್ಟೇಟ್ ವಿಸಿಟ್ ಅಗೈನ್. ಸೊ ಇಲ್ಲಿದ್ದ ತಮಿಳ್ನಾಡು ಸ್ಟಾರ್ಟ್. ಸೂಪರ್ ಆಗಿದೆಯಲ್ಲ ಸೀನ್ರಿ. ಜಸ್ಟ್ ಲುಕ್ ಎಟ್ ದ ವ್ಯೂ. ಫುಲ್ ಫಾರೆಸ್ಟು, ಸಿಂಗಲ್ ಲೇನ್ ರೋಡು. ವಾವ್ ಮಜಾ. ಹೇ ಲಾಟ್ರೇ. ಹೇಗಿದೆ ಕಾಡು? ಕಮೆಂಟ್ ಮಾಡಿ, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು 90% ಯಾರ್ಯಾರು ನೋಡಿದಾರೋ ವೀಡಿಯೋಸು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಓನ್ಲಿ 10%. ಒಂಚೂರು ಮಾಡಿ ಸರ್, ಏನೂ ಆಗಲ್ಲ ಸಬ್ಸ್ಕ್ರೈಬು. ನಿಮ್ಮದೇನು ಕಾಸು ಕಟ್ಟಾಗಲ್ಲ, ಓಕೆನಾ? ಮತ್ತು ವಂಡರ್ಫುಲ್ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಊಟಿಗೆ. ಊಟಿ ಫಸ್ಟ್ ಟೈಮು ಲೈಫಲ್ಲಿ ಹೋಗ್ತಾ ಇರೋದು. ನಾನು ಹೋಗಿಲ್ಲ ಯಾವಾಗಲೂ. ಊಟಿ ರೋಡಲ್ಲೇ ಎಷ್ಟೊಂದು ಸರಿ ಹೋಗಿದ್ದೀನಿ. ಕನ್ಯಾಕುಮಾರಿಗೆಲ್ಲ ಹೋಗಿದ್ದೀನಿ, ಬಟ್ ಊಟಿಗೆ ಇನ್ನೂ ಹೋಗಿಲ್ಲ. ಮೀನ್ಸ್ ಎಕ್ಸಾಕ್ಟ್ ಊಟಿಲಿ ಸ್ಟೇ ಆಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಇವತ್ತು ಅದನ್ನು ಮಾಡೋಣ, ಇವತ್ತು ನಾಳೆ.
ಸುಂದರವಾದ ಕಾಡುಗಳು, ಸಖತ್ತಾಗಿದೆ ಕಾಡು. ಇಲ್ಲಿ ಕರಡಿನೂ ಸಿಗುತ್ತಂತೆ, ಸೊ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಅದರ್ವೈಸ್ ಈ ಹುಲ್ಲಿನ ಹಾಸಿಗೆ, ಅದ್ರ ಮಧ್ಯ ಟೀಕ್ವುಡ್ ಮರಗಳು, ಸಿಲ್ವರ್ ಪ್ಲ್ಯಾಂಟ್ ಮರಗಳು ಸಖತ್ತಾಗಿವೆ. ಸೊ ಇಲ್ಲಿ ಮುಗಿಯುತ್ತೆ ಅನಿಸುತ್ತೆ ಫಾರೆಸ್ಟ್ ಏರಿಯಾ. ಮೇಲೆ ಕಾಡಿರುತ್ತೆ, ಬಟ್ ಇಟ್ ಇಸ್ ನಾಟ್ ರಿಸರ್ವ್ಡ್ ಫಾರೆಸ್ಟ್. ಹತ್ತಿ ಬೇಕಂದ್ರೆ ಹಿಂದೆ ಸೊ ಸಫಾರಿ ಅಂತೆ 500 ಪರ್ ಪರ್ಸನ್ ಕೇಳ್ತಾ ಇದ್ದಾರೆ. ಹೋಗಿ ಬರೋಣ, ನೋಡೋಣ ಹೆಂಗಿರುತ್ತೋ. ಸರ್ ಹತ್ತಿ ಇಲ್ಲ, ಹತ್ತಿ. ಹಾಂ ಹಾಂ, ಇಲ್ಲಿ ಬೇಡವಾ? ಒಳಗಡೆ ಅಂತ ಇಲ್ಲೇ ಹಾಕೋಣ. ಸೊ ಇಲ್ಲಿವರೆಗೂ ನೀವು ನೋಡಿದ್ದು ಫಸ್ಟ್ ಎಪಿಸೋಡು. ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಸಫಾರಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಅದನ್ನು ನೋಡಿ. ಸೊ ಟೇಕ್ ಅ ಬ್ರೇಕ್ ನಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು.